ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹೋಳಿಗೆ ರೆಸಿಪಿ. ಸಾಮಾನ್ಯವಾಗಿ ಈ ಹೋಳಿಗೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಸ್ನೇಹಿತರೆ. ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳೋಣ. ನಾನು ಇದರಲ್ಲಿ 1/4 ಕಪ್ಪಿನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ, 1 ಕಪ್ಪು. ನೆಕ್ಸ್ಟ್ 1/4 ಕಪ್ಪಿನಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಎಲ್ರಿಗೂ ಸಾಮಾನ್ಯ ಗೊತ್ತೇ ಇರುತ್ತೆ ಸ್ನೇಹಿತರೆ ಹೋಳಿಗೆ ಮಾಡೋದು. ಏನು ನಾನೇನು ಸ್ಪೆಷಲಾಗಿ ಏನು ತೋರಿಸ್ತಾ ಇಲ್ಲ, ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಯಾವುದೇ ರೀತಿ ಡಿಫ್ರೆಂಟ್ ಎಂಥದ್ದು ಕೂಡ ಇಲ್ಲ. 1/4 ಕಪ್ ತೊಗರಿಬೇಳೆ ಹಾಕಿದ್ಮೇಲೆ ನಾನು ಇದಕ್ಕೆ 3/4 ಕಪ್ಪಿನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಒಟ್ಟು ಟೋಟಲಿ 2 ಕಪ್ ಆಯಿತು. 1/4 ಕಪ್ಪಿನಷ್ಟು ತೊಗರಿಬೇಳೆ, 3/4 ಕಪ್ಪಿನಷ್ಟು ಕಡಲೆಬೇಳೆ, ಟೋಟಲ್ 2 ಸೇರಿದರೆ 2 ಕಪ್ ಆಯಿತು. ನಮ್ಮ ಮನೆಗೆ ಇಷ್ಟು ಇದು ಕೂಡ ಜಾಸ್ತಿ ಆಯಿತು ಸ್ನೇಹಿತರೆ. ಇಷ್ಟು ನಾನು ಮೆಸರ್ಮೆಂಟಾಗಿ ಯಾವಾಗಲೇ ಹೋಳಿಗೆ ಮಾಡಿದರೂ ಕೂಡ ನನ್ನ ಮೆಸರ್ಮೆಂಟ್ ಇಷ್ಟೇ ಇರುತ್ತೆ ನಮ್ಮ ಮನೆಗೆ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ನಾನು 2 ಕಪ್ಪಿನಷ್ಟು 2.5 ಕಪ್ಪಿನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅರ್ಧ ಕಪ್ ಯಾಕಪ್ಪ ಎಕ್ಸ್ಟ್ರಾ ಅಂದರೆ ನಾನು ಇದಕ್ಕೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಅರ್ಧ ಕಪ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆ ಅರ್ಧ ಕಪ್ಪಲ್ಲೂ ಕೂಡ 2.25 ಕಪ್ ಹಾಕ್ತೀನಿ. ಇನ್ನು 1/4 ಕಪ್ಪನ್ನು ನಾನು ಸಾಂಬಾರಿಗೆ ಯೂಸ್ ಮಾಡ್ಕೊತೀನಿ. ಹಂಗಾಗಿ ಟೋಟಲಿ ನಾನು ಇದರಲ್ಲಿ 2.5 ಕಪ್ಪಿನಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಾನು ಮುಂಚೆನೇ ಹೇಳಿದಾಗೆ ನಾನು ಯಾವುದೇ ರೀತಿ ಸ್ಪೆಷಲಾಗಿ ನಾನು ತೋರಿಸ್ತಾ ಇಲ್ಲ. ಎಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ಮಾಡುವಂಥ ಹೋಳಿಗೆ ರೆಸಿಪಿನೇ ನಾನು ಕೂಡ ತೋರಿಸ್ತಾ ಇದ್ದೀನಿ. ಯಾಕಪ್ಪ ಇವತ್ತು ದಿಢೀರ ನಂಗೆ ಹೋಳಿಗೆ ಅಂದರೆ ನಮ್ಮ ಮನೇಲಿ ದೇವ್ರು ಕರ್ಕೊಂಬಂದಿದ್ದು ಸ್ನೇಹಿತರೆ. ಹಾಗಾಗಿ ಇವತ್ತು ದೇವ್ರಿಗೆ ಕಳಿಸೋ ದಿನ ನೈವೇದ್ಯಕ್ಕೆ ಅಂತ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡು ಈ ಪ್ರಿಪ್ರೇಷನನ್ನು ಮಾಡಿಕೊಂಡು ನಿಮ್ಮ ಜೊತೆ ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದೀನಿ ಅಷ್ಟೇ. ಫಸ್ಟು ಕಡಲೆಬೇಳೆನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. 1/4 ಕಪ್ ಕಡಲೆಬೇಳೆ ಇತ್ತಲ್ಲ, ಅದನ್ನು ಚಿಕ್ಕ ಕುಕ್ಕರಲ್ಲಿ ಬೇಯಕ್ಕೆ ಇಟ್ಕೊಂಡೆ. ಹಾಗೆ ಇನ್ನೊಂದು ಕುಕ್ಕರಲ್ಲಿ ತೊಗರಿಬೇಳೆ ಬೇಯಿಸ್ಕೊಳೋಕ್ಕೆ ಅಂತ ಇಟ್ಕೊಂಡು ಓಪನಾಗೆ ಬೇಯಿಸ್ಕೊಳ್ತೀನಿ. ಅಂದರೆ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅಷ್ಟೇ. ನೆಕ್ಸ್ಟ್ ಇದರಲ್ಲಿ ನಾನು ಅಷ್ಟೊತ್ತಿಗೆ ಮೈದಾ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1.25 ಬಟ್ಲನಷ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ ಮೈದಾ ಹಿಟ್ಟು. ನನ್ನ ಒಂದು ಅಳತೆಗೆ ಅನುಸಾರವಾಗಿ ಮುಂಚೆನೇ ಹೇಳ್ದಂಗೆ ಎಲ್ಲರೂ ಕೂಡ ಮಾಡೋ ರೀತಿಯೇ ನಾನು ಕೂಡ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನೂ ಕೂಡ ಡಿಫ್ರೆಂಟ್ ಎಂಥದ್ದು ಕೂಡ ಇಲ್ಲ. ನಾನು ಎಲ್ಲ ಮನೆಗೂ ಕೂಡ ಏನು ಸಾಮಾನ್ಯವಾಗಿ ಮಾಡ್ತಾರೋ ಅದೇ ರೀತಿಯೇ ನಾನು ಮಾಡ್ತಾ ಇರೋದು. ನನ್ನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಮಾತ್ರ ನಿಮಗೆ ತೋರಿಸ್ತಾ ಇರೋದು. ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ 1 ಟೀ ಗ್ಲಾಸ್ನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ಬಿಸಿ ಎಣ್ಣೆ ಅಂತೇನಿಲ್ಲ, ತಣ್ಣಗಿರೋದನ್ನೇ ಹಾಕ್ಕೊಂಡಿದ್ದೀನಿ. ಹೋಳಿಗೆ ಅಲ್ವಾ, ಕರಿಗಡುಬಿಗಾದರೆ ಒಂದು ಸ್ವಲ್ಪ ಬಿಸಿ ಎಣ್ಣೆ ಕಾಯಿಸ್ಬಿಟ್ಟು ಹಾಕ್ಕೊತೀವಿ ಸ್ನೇಹಿತರೆ. ಆದರೆ ಹೋಳಿಗೆ ಆಗಿರೋದ್ರಿಂದ ನಾನು ತಣ್ಣಗಿರೋದನ್ನೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮೈದಾ ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತನೂ ಕೂಡ ಒಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊತಾ ಇದ್ದೀನಿ. ಗೊತ್ತಾಗುತ್ತೆ ಕಲಿಸುವಾಗ ಒಂದು ಹದ ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತೇ ಇರುತ್ತಲ್ವ. ಚಪಾತಿ ಹಿಟ್ಟಿಗಿಂತನೂ ಕೂಡ ಒಂದು ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಇಟ್ಕೊತೀನಿ ಸ್ನೇಹಿತರೆ. ಮೈದಾ ಹಿಟ್ಟು ಎಷ್ಟು ಚೆನ್ನಾಗಿ ಜಿಗುಟು ಬರುತ್ತೋ ಅಷ್ಟು ಹೋಳಿಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದಿ ಕಳಿಸ್ತಾ ಇದ್ದೀನಿ. ಕಲಸಿ ಇದು ರೆಡಿ ಆಯಿತು. ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಇದನ್ನು ಇಟ್ಕೊತಾ ಇದ್ದೀನಿ. ಅದು ನೀಟಾಗಿ ನೆನಿಲಿ ಅಂತ ಮೇಲೊಂದು ಸ್ವಲ್ಪ ಎಣ್ಣೆನೂ ಕೂಡ ಸರಿಕೊಂಡು ಅದು ಹೋಳಿಗೆದು ಮೈದಾ ಕಲಿಸ್ಕೊಂಡು ಅಷ್ಟೊತ್ತಿಗೆ ನನ್ನ ನೀರು ಕಾದೋಗಿತ್ತು. ಆ ಕಾದಿರೋ ಅಂಥ ನೀರಿಗೆ ನಾನು ಏನು ತೊಗರಿಬೇಳೆ ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ತೊಗರಿಬೇಳೆನೂ ನಾನು ಕುಕ್ಕರಲ್ಲೇನು ಬೇಯಿಸ್ಕೊತಾ ಇಲ್ಲ, ಓಪನ್ನಾಗೆ ಬೇಯಿಸ್ಕೊತಾ ಇದ್ದೀನಿ. ಏಕೆಂದರೆ ತೊಗರಿಬೇಳೆ ಸಾಫ್ಟ್, ಒಂದು ವಿಷಲ್ ಕೂಗಿಸಿದ್ರೂ ಕೂಡ ನಂದು ಹೋಳಿಗೆ ಕೆಟ್ಟೋಯ್ತು ಅಂತಲೇ ಅರ್ಥ. ಹಾಗಾಗಿ ತೊಗರಿಬೇಳೆ ಮಾತ್ರ ಇದರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಕಡಲೆಬೇಳೆನ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ನೆಕ್ಸ್ಟ್ ಇದು ಬೇಯೋ ಅಷ್ಟೊತ್ತಿಗೆ ಸಾಂಬಾರು ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ನಾನು ಸಾಂಬಾರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಏನೇನು ತೊಗೊಂಡೆ ಅಂತ ಬಿಟ್ಟಂತ. ನಾನು ಅದು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬೇಳೆ ಬೆಂದೋಗಿತ್ತು. ಕಡಲೆಬೇಳೆನೂ ಕೂಡ ಬೆಂದಿದೆ, ತೊಗರಿಬೇಳೆನೂ ಕೂಡ ಬೆಂದಿದೆ. 2 ಬೇಳೆನೂ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿನ ಕುದಿಸ್ಕೊತಾ ಇದ್ದೀನಿ. ಒಂದು ಕುದ್ರೆ 2 ಬೇಳೆ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ. ಬೇಗನೆ ಬೆಂದ್ಕೊಳುತ್ತೆ ಈ ರೀತಿ ಪ್ರೊಸೀಜರಲ್ಲಿ ಮಾಡಿದರೆ. ಕಡಲೆಬೇಳೆ ಬೇಯೋವರೆಗೂ ತೊಗರಿಬೇಳೆ ಹಾಕ್ತಾನೆ ವೆಯ್ಟ್ ಮಾಡಬೇಕು ಅಂತೇನೇನಿಲ್ಲ. 1-2 ವಿಷಲ್ ಕುಕ್ಕರಲ್ಲಿ ಕೂಗಿಸಿದ್ರೆ ಸಾಕು, ಕಡಲೆಬೇಳೆ ನೀಟಾಗಿ ಸಾಫ್ಟಾಗಿ ಬೆಂದಿರುತ್ತೆ. 2 ಬೇಳೆ ಒಂದು ಹದಕ್ಕೆ ನೀಟಾಗಿ ಬೆಂದಿದೆ. ಅದನ್ನು ಸೋದಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಟಿಪ್ ಏನಕ್ಕಪ್ಪ ಅಂದರೆ ನಾವು ಈ ರೀತಿ ಜರಡಿಯಲ್ಲಿ ಸೋಸ್ಕೊಳೋದ್ರಿಂದ ಕಾಳು
ಕೆಳಗಡೆ ಹೋಗೋದಿಲ್ಲ. ದೆನ್ ಮತ್ತು ನಮಗೆ ಆರೋಕ್ಕೆ ಚೆನ್ನಾಗಿರುತ್ತೆ, ತಣ್ಣಗಾಗಲಿಕ್ಕೆ ಬೇಗ ತಣ್ಣಗಾಗಲಿಕ್ಕೆ ಚೆನ್ನಾಗಿರುತ್ತೆ, ಅಷ್ಟು ರಸ ಬಂದಿದೆ. ಈ ತಣ್ಣಗಾಗಿರ್ತಕ್ಕಂಥ ಬೇಳೆಗೆ ನಾನು ಏನು ಬೆಲ್ಲದ ಮೆಜರ್ಮೆಂಟ್ ತೊಗೊಂಡಿದ್ದೆ ಅಷ್ಟು ಬೆಲ್ಲನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಬಟ್ಲಿನಷ್ಟು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಇದು ನನ್ನ ಇಷ್ಟಾನುಸಾರದ ಆಯ್ಕೆ. ನೀವು ಬೇಕಾದರೆ ತೆಂಗಿನಕಾಯಿ ತುರಿನ ಸ್ಕಿಪ್ ಮಾಡ್ಬೋದು, ಹಾಕೋವಂಥ ಅವಶ್ಯಕತೆ ಇಲ್ಲದೆ ಇದ್ದರೆ. ಬಟ್ ನಾನು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಇದಷ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿ ಇಟ್ಕೊಂಡು ಅದನ್ನು ಗ್ರೈಂಡರ್ಗೆ ಹಾಕಿ ರುಬ್ಬಿ ಹೋಳಿಗೆ ಪ್ರಿಪ್ರೇಷನ್ ಈಸ್ ರೆಡಿ. ಅಷ್ಟೊತ್ತಿಗೆ ಸಂಜೆ ಆಗೋಗಿತ್ತು ಆಲ್ರೆಡಿ. ನೈವೇದ್ಯಕ್ಕೆಲ್ಲ ಬೇಕಾಗುತ್ತೆ ಅಂತ ಬೇಗ ಒಂದು 10 ಹೋಳಿಗೆನ ತಟ್ಕೊಂಡಿದ್ದೆ ಸ್ನೇಹಿತರೆ ಅಷ್ಟೇ. ಆಮೇಲೆ ದೇವರೆಲ್ಲ ಕಳಿಸಿ ಆದಮೇಲೆ ನಾವು ಊಟಕ್ಕೆ ಕೂತ್ಕೊಂಡಿದ್ದು. ಆ ಕ್ಲಿಪ್ಪಿಂಗ್ ಏನು ಇಲ್ಲ, ಬಟ್ ಹೋಳಿಗೆ ಕ್ಲಿಪ್ಪಿಂಗ್ ಮಾತ್ರ ನನ್ನ ಮಗಳು ತೊಗೊಂಡಿದ್ದಾಳೆ ಅಷ್ಟೇ. ಎಲ್ಲರ ಮನೆಗೂ ಕೂಡ ಸಾಮಾನ್ಯವಾಗಿ ಮಾಡೋ ರೀತಿಯೇ ನಾನು ಕೂಡ ಮಾಡ್ತಾ ಇರೋದು ಅಷ್ಟೇ. ನೆಕ್ಸ್ಟ್ ಇದು ಹೋಳಿಗೆದು ಮುಗೀತು ಸ್ನೇಹಿತರೆ ಇಲ್ಲಿವರೆಗೂ. ನೆಕ್ಸ್ಟ್ ಈಗ ಸಾಂಬಾರು ಪ್ರಿಪ್ರೇಷನ್ನು. ಸಾಂಬಾರಿಗೆ ನಾನು 1 ಸ್ಪೂನಿನಷ್ಟು ಮೆಣಸು, ಹಾಗೆ 2 ಸ್ಪೂನು ಜೀರಿಗೆ, 2 ಇಂಚು ಚಕ್ಕೆ, 2 ಚಕ್ರ ಮೊಗ್ಗು, 2 ಮರಾಠಿ ಮೊಗ್ಗು, 3 ಲವಂಗ, 3 ಏಲಕ್ಕಿ, 1/4 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಧನಿಯಾ ಇಷ್ಟನ್ನು ತಗೊಂಡು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಮೆಣಸು ಹಾಕ್ಕೊಂಡಿದ್ದೀನಿ. ಮೆಣಸಿನ ನಂತರ ನಾನೇನು 2 ಇಂಚು ಚಕ್ಕೆ ಅಂತ ಹೇಳಿದೆ, ಚಿಕ್ಕದೇ ಇದೆ. 2 ಇಂಚು ಚಕ್ಕೆ, 2 ಚಕ್ರ ಮೊಗ್ಗು, 2 ಮರಾಠಿ ಮೊಗ್ಗುನ ಹಾಕಿಬಿಟ್ಟು ಹುರ್ಕೊಳ್ತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟ್ 2 ಸ್ಪೂನ್ ಏನು ಜೀರಿಗೆ ತೊಗೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಪೌಡರನ್ನು ನೀವು ಮಾಡಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಕೂಡ ಹೋಳಿಗೆ ಸಾಂಬಾರು ಮಾಡ್ಕೋಬೋದು ಸ್ನೇಹಿತರೆ. ಇದೊಂದು ಪೌಡರ್ ಮಾತ್ರ ನಾನು ಹಾಕೋದು. ಇದನ್ನು ಬಿಟ್ಟು ಇದನ್ನ ಜೊತೆಗೆ ರಸಂ ಪುಡಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಖಾರದ ಪುಡಿ ಅಷ್ಟು ಮಾತ್ರ ನಾನು ಹೋಳಿಗೆ ಸಾಂಬಾರಿಗೆ ಹಾಕೋದು ಸ್ನೇಹಿತರೆ. ಇನ್ಯಾವುದೇ ರೀತಿ ಮಸಾಲೆನ ನಾನು ಹಾಕೋದಿಲ್ಲ. ಸಖತ್ ಟೇಸ್ಟಿಯಾಗಿರುತ್ತೆ ನಿಜಕ್ಕೂ. ನೆಕ್ಸ್ಟ್ ಧನಿಯಾ ಬೀಜನ ಹಾಕ್ಕೊಂಡು ಅಷ್ಟನ್ನು ಕೂಡ ರೋಸ್ಟ್ ಮಾಡಿ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ. ನೀವು ಯಾವಾಗಲೇ ಹೋಳಿಗೆ ಸಾಂಬಾರು ಮಾಡಿ ಈ ಪೌಡರನ್ನು ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಕೂಡ ಹೋಳಿಗೆ ಸಾಂಬಾರನ್ನು ಮಾಡ್ಕೋಬೋದು. ಇದೊಂದು ಪೌಡರ್ ಇದ್ದರೆ ಸಾಕು. ನಾನು ಈ ರೀತಿ ಮಾಡ್ಕೊಂಡು ಇಡುವಾಗ ಇದು ಹೋಳಿಗೆ ಸಾಂಬಾರಿಗೆ ಅಂತಲ್ಲ, ಬೇಕಿದ್ರೆ ನೀವು ಪಲಾವಿಗೂ ಕೂಡ ಹಾಕಿ ನೋಡಿ, ಸಖತ್ತು ಟೇಸ್ಟಿಯಾಗಿರುತ್ತೆ ಪಲಾವ್ ಕೂಡ. ಮಿಕ್ಸಿ ಮಾಡಿಕೊಂಡು ಬಂದಾದ ನಂತರ ಇದನ್ನು ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡೆ ಸ್ನೇಹಿತರೆ. ನಾನು ಒಂದು ಸಲ ಮಾಡುವಾಗಲೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಡ್ತೀನಿ, ಅಷ್ಟೇ ಮಾಡೋದಿಲ್ಲ. ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗ ಬೇಕು ಅವಾಗ ಹೋಳಿಗೆ ತಿನ್ನಬೇಕು ಅಂತ ಅನಿಸಿದಾಗೆಲ್ಲ ಹೋಳಿಗೆ ಸಾಂಬಾರು ಬೇಕಪ್ಪ, ತಿನ್ಕೋಬೇಕು ಅಂದಾಗ ಈ ಪೌಡರ್ ಇರುತ್ತೆ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊತೀನಿ ಸ್ನೇಹಿತರೆ. ನೆಕ್ಸ್ಟ್ ಈ ಮಸಾಲೆ ಪದಾರ್ಥಗಳನ್ನ ಹುರಿದಾದ ನಂತರ ನೆಕ್ಸ್ಟ್ ಈಗ 2 ಬೆಳ್ಳುಳ್ಳಿ, 2 ಈರುಳ್ಳಿ ಅವೆರಡನ್ನೂ ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಬೆಳ್ಳುಳ್ಳಿ ಹಾಕಿದ್ದೀನಿ, 2 ಬೆಳ್ಳುಳ್ಳಿ ಹಾಕಿ ಒಂದು ಮೀಡಿಯಮ್ ಸೈಜ್ನ 2 ಈರುಳ್ಳಿ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 3 ಕಡ್ಡಿ ಕರಿಬೇವು, ಹಾಗೆ 1 ಟೊಮ್ಯಾಟೊ. ನೀವು ಟೊಮ್ಯಾಟೊ ಬೇಕಾದರೆ ಸ್ಕಿಪ್ ಮಾಡಿ, ಅವಶ್ಯಕತೆ ಟೊಮೊಟೊ ನಾನು ಸ್ವಲ್ಪ ಮಾಡೋದು ಅಂತ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಸಾಂಬಾರು ಮಾಡೋದಾದರೆ 3-4 ಟೊಮೊಟೊನ ಬೇಯಿಸ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ, ಸಾಂಬಾರು ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ 1.5 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಆ ಪೌಡರಿಗೂ ಕೂಡ ನಾನು ಜೀರಿಗೆ ಹಾಕಿದ್ದೆ. ಹಾಗೆ ಇಲ್ಲಿ ಸ್ವಲ್ಪ ಮೇಲೆ ಇರಲಿ ಅಂತ ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಸ್ಪೂನಿನಷ್ಟು 1/4 ಸ್ಪೂನಿನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರೇ ನಂದು, ಖಾರದ ಪುಡಿ. ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬ್ಯಾಡಗಿ ಮೆಣಸಿನ್ಕಾಯಿನ ರೋಸ್ಟ್ ಮಾಡಿ ಹಾಕ್ಕೋಬೋದು. 2 ಸ್ಪೂನಿನಷ್ಟು ರಸಂ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು 2 ಸ್ಪೂನು ರಸಂ ಪುಡಿ ಆಯಿತು. ಇವೆರಡು 1/4 ಸ್ಪೂನಷ್ಟು ಅರಿಶಿನ ಪುಡಿ, 1/4 ಸ್ಪೂನಷ್ಟು ಅಷ್ಟೇ ಅರಿಶಿನ ಪುಡಿ. ಇದನ್ನು ಹಾಕಿ ಈ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಪ್ರೊಸೀಜರು, ನಾನು ಒಂದು ಸ್ಪೂನಲ್ಲಿ 1 ಸ್ಪೂನಿನಷ್ಟು ಬೇಳೆನ ತೊಗೊಂಡಿದ್ದೀನಿ. ಈ ಬೇಳೆ ಬದಲಿಗೆ ನೀವು ಹೂರಣನೂ ಕೂಡ ಹಾಕ್ಕೋಬೋದು, ಏನು ಬೇಳೆದು ಹೂರಣ ಇರುತ್ತೆ ಅದನ್ನು ಕೂಡ ಹಾಕ್ಕೋಬೋದು. ಬಟ್ ನಾನು ಬೇಳೆನೇ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮ್ಮ ಆಪ್ಷನ್ ಯಾವುದಾದ್ರೂ ನಡೆಯುತ್ತೆ, ಎರಡೂ ಕೂಡ ನಡೆಯುತ್ತೆ. ಹೂರಣನಾದರೂ ಹಾಕ್ಕೊಳ್ಳಿ, ಇಲ್ಲ ಬೇಳೆನಾದರೂ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಅದೇ ಸ್ಪೂನಲ್ಲಿ 2 ಸ್ಪೂನಿನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಈ ತೆಂಗಿನಕಾಯಿ ತುರಿ ಜಾಗದಲ್ಲಿ ನೀವು ಒಣಕೊಬ್ಬರಿ ಕೂಡ ಹಾಕ್ಕೋಬೋದು, ಅದು ಟೇಸ್ಟ್ ಇರುತ್ತೆ. ನೆಕ್ಸ್ಟ್ ನಾನು ಇದರಲ್ಲಿ 1.5 ಸ್ಪೂನಿನಷ್ಟು ಈ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ.
ನೆಕ್ಸ್ಟ್ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಂತ ಅಂದ್ಕೊಳ್ಳಿ, ಒಂದು ಅರ್ಧ ಸ್ಪೂನಿನಷ್ಟು, 1.5 ಸ್ಪೂನಿನಷ್ಟು ಒಟ್ಟು ಟೋಟಲಿ ಈ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕರಿಬೇವು, ಒಂದು ಕಡ್ಡಿ ಕರಿಬೇವು ಹಾಕಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಮಿಕ್ಸಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಈ ಒಗ್ಗರಣೆಗೆ ಒಂದು 2 ಸ್ಪೂನು ನಿಮ್ಮ ತುಪ್ಪನಾದ್ರೂ ಹಾಕ್ಕೊಳ್ಳಿ, ಎಣ್ಣೆನಾದರೂ ಹಾಕ್ಕೊಳ್ಳಿ, ನಿಮ್ಮ ಆಪ್ಷನ್ನು. ನಮ್ಮದು ಎಣ್ಣೆ, ಹಾಗಾಗಿ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. 1 ಬೆಳ್ಳುಳ್ಳಿ, ಹಾಗೆ 2 ಈರುಳ್ಳಿ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಡ್ಡಿ ಕರಿಬೇವು, 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ, ಇವಷ್ಟನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಷ್ಟು ಕೂಡ ಮಾಗಿದ ನಂತರ ಇದಕ್ಕೆ ನಾನು 1.5 ಟೀ ಗ್ಲಾಸಿನಷ್ಟು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಅಂದಾಜಿಗೆ ಹಾಕ್ಕೊಂಡಿದ್ದೀನಿ. ಒಟ್ಟು ಟೋಟಲಿ 1.5 ಗ್ಲಾಸ್ ಅಂತ ಮೆಜರ್ಮೆಂಟ್, 1.5 ಗ್ಲಾಸ್ನಷ್ಟು ಹುಳಿನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ನಾನು ಏನು ಬೆಲ್ಲ ಬಿಟ್ಕೊಂಡಿದ್ದೆ, 1/4% ಬೆಲ್ಲ ಬಿಟ್ಕೊಂಡಿದ್ದೆ, ಅದಷ್ಟು ಬೆಲ್ಲನೂ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಮಿಕ್ಸಿ ಮಾಡ್ಕೊಂಡು ಬಂದಿರೋ ಅಂಥ ಮಸಾಲೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಏನು ಬೇಳೆ ಬಸ್ತಿರೋ ಅಂಥ ಕಟ್ಟಿನ ರಸ ಇತ್ತು ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಎಕ್ಸ್ಟ್ರಾ ನೀರು ಹಾಕ್ಕೊಡೋದಿಲ್ಲ ಸ್ನೇಹಿತರೆ. ಇದಕ್ಕೆ ನಾನು ಕರಿಬೇವು ಕಡಿಮೆ ಹಾಕಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ, 1 ಕಡ್ಡಿ ಕರಿಬೇವನ್ನ ಇವಾಗ ಹಾಕಿದ್ದೀನಿ ಸ್ನೇಹಿತರೆ ಒಗ್ಗರಣೆಗೆ. ನೆಕ್ಸ್ಟು ಕುದಿಯೋ ಮೂಮೆಂಟಲ್ಲಿ ನಾನು ಇನ್ನೇನು 3 ಕಡ್ಡಿ ಕರಿಬೇವಿತ್ತು ಅದನ್ನು ಹಾಕಿ ನೆಕ್ಸ್ಟ್ ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ ಸ್ನೇಹಿತರೆ. ಇದಾಗಿತ್ತು ನನ್ನ ಹೋಳಿಗೆ ಸಾಂಬಾರಿನ ರೆಸಿಪಿ. ಖಂಡಿತ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಈ ಮೆಥಡಲ್ಲಿ ಸಖತ್ತು ಟೇಸ್ಟಿಯಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹಾಗೆ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.